2 ಎಕರೆ ಮಾಡೋನಿಗೆ ಸ್ಟಾರ್ಟಪ್ಪು ಪ್ರಜ್ಞೆನೇ ಗೊತ್ತಿರಲ್ಲ ಅವರು. ಅದರಿಂದ ಸ್ಟಾರ್ಟಪ್ಗಳು ಅವಶ್ಯಕತೆ ಇದೆ. ಇವತ್ತು ನಾವು ಹಬ್ಸ್ ಮಾರ್ಕೆಟ್ಗೆ ಹೋದಾಗ NHಗಳಲ್ಲಿ ಹೋದಾಗ ಕ್ಷಮೆ ಇರಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಮಂಡಿಸಲಿರುವ ಮಧ್ಯಂತರ ಬಜೆಟ್ನ ಪ್ರತಿ ಈ ಪೇಪರ್ಲೆಸ್ ಬಜೆಟ್ ಅನ್ನ ಮಂಡನೆ ಮಾಡೋ ಒಂದು ರೆವಲ್ಯೂಷನರಿ ಚೇಂಜ್ ಕೂಡ ಮೋದಿ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲಿ ಆಗಿರೋದು. ಹೀಗಾಗಿ ಸಾಂಪ್ರದಾಯಿಕವಾಗಿ ಏನು ಸೂಟ್ ಕೇಸು ಅದರಲ್ಲಿ ಒಂದಷ್ಟು ಬಜೆಟ್ನ ಪ್ರತಿ ಪೇಪರ್ನಲ್ಲಿ ಇರ್ತಕ್ಕಂಥ ಪ್ರಿಂಟೆಡ್ ಬಜೆಟ್ನ ಕಾಪೀಸ್ ಇರ್ತಿತ್ತು. ಆ ಒಂದು ಪದ್ಧತಿಗೆ ಬ್ರೇಕ್ ಹಾಕಲಾಗಿದೆ. ಸಾಂಕೇತಿಕವಾಗಿ ಕೈಯಲ್ಲೊಂದು ಕೆಂಪು ಬಣ್ಣದ ಫೈಲ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಬಜೆಟ್ ವಿಶೇಷವಾಗಿ ಸೂಟ್ ಕೇಸ್ ಇರ್ತಾ ಇತ್ತು. ಈಗ ಹೆಣ್ಮಕ್ಳು ಯೂಸ್ ಮಾಡುವಂತ ಪರ್ಸ್ ಅಲ್ಲ, ಮುಂಚೆ 5 ಗಂಟೆಗೆ ಇತ್ತಲ್ಲ. ಹೌದು, ಸಂಜೆ 5 ಗಂಟೆಗೆ ಇರ್ತಿತ್ತು. ಸ್ಟಾಕ್ ಮಾರ್ಕೆಟ್ ಅಲ್ಲ, ಇಲ್ಲಿ 5 ಗಂಟೆ ಅಂದ್ರೆ ಲಂಡನ್ ನಲ್ಲಿ 11:15. ಓಕೆ ಓಕೆ. ಕೊಲೋನಿಯಲ್ ಸಿಸ್ಟಮ್ ಆಫ್ ಮೈಂಡ್ 5 o'clock. ಯಶವಂತ್ ಸಿನ್ಹಾ ವಾಜಪೇಯಿ ಪೀರಿಯಡ್ ನಲ್ಲಿ ಚೇಂಜ್ ಮಾಡಿರೋದು 11 ಗಂಟೆಗೆ, ಇಲ್ಲ 5 ಗಂಟೆಗೆ ಇತ್ತು. ಅದು ಕೂಡ ಸೆಂಟ್ರಲ್ ಎಕ್ಸೈಸು ಮತ್ತು ಟ್ಯಾಕ್ಸಸ್ಗಳೆಲ್ಲ 28th ಫೆಬ್ರವರಿಗೆ ಏನು ರಾತ್ರಿ ಕೂಡ ಬಿಲ್ ಹಾಕ್ಲುವಂಗಿಲ್ಲ. ಅಷ್ಟೊಂದು ಅದು ಹಾರಿಬಲ್, ಇಟ್ ವಾಸ್ ಹಾರಿಬಲ್. ನಿರ್ಮಲಾ ಸೀತಾರಾಮನ್ ಅವರನ್ನ ಗಮನಿಸ್ತಾ ಇದ್ರಿ. ಇದು ನೇರ ದೃಶ್ಯಾವಳಿಗಳು ಸಚಿವಾಲಯದ ಮುಂಭಾಗದಿಂದ. ನಿರ್ಮಲಾ ಸೀತಾರಾಮನ್ ಈ ಹಿಂದೆ ದೊಡ್ಡ ಸೂಟ್ ಕೇಸ್ಗಳು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾವಾಗ ಪೇಪರ್ಲೆಸ್ ಶುರುವಾಯಿತು, ಈಗ ಇಷ್ಟೇ ಡಿಜಿಟೈಸೇಷನ್. ಇದು ಡಿಜಿಟಲ್ ಕ್ರಾಂತಿಯ ಒಂದು ಮಹತ್ತರ ಬದಲಾವಣೆ. ಇನ್ನೊಂದಷ್ಟು ರೆಕಾರ್ಡ್ ಕೂಡ ಸೆಟ್ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅದರ ಅಂಶಗಳನ್ನು ಕೆಲ ಕ್ಷಣಗಳ ಹಿಂದೆ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ವಿ. ದಾಖಲೆಯ ಪ್ರಮಾಣದಲ್ಲಿ ಬಜೆಟ್ ಮಂಡನೆ ಮಾಡಿದವರ ಪಟ್ಟಿಯಲ್ಲಿ ಇದೀಗ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಭಾಗಿಯಾಗ್ತಾ ಇರೋದು. ಆಫ್ಟರ್ ಮೊರಾರ್ಜಿ ದೇಸಾಯಿ. ಒಂದಷ್ಟು ಫಾರ್ಮಲ್ ಪ್ರೊಸೀಜರ್ಗಳಿರುತ್ತೆ. ಅಂದರೆ ಅವರು ಒಂದಷ್ಟು ಜನ ಅಧಿಕಾರಿಗಳನ್ನು ಭೇಟಿಯಾಗೋದು, ಹಾಗೆ ಅದಾದ ನಂತರದಲ್ಲಿ ರಾಷ್ಟ್ರಪತಿಗಳನ್ನು ಭೇಟಿಯಾಗೋದು, ಅದಾದ ನಂತರದಲ್ಲಿ ಸಚಿವಾಲಯಕ್ಕೆ ಬರೋದು, ಇದೆಲ್ಲವೂ ಕೂಡ ಪ್ರತಿ ವರ್ಷ ಪ್ರೋಟೋಕಾಲ್ ಅನ್ನೋ ರೀತಿಯಲ್ಲಿ ಪಾಲನೆ ಆಗುವಂತಹ ಕ್ರಮಗಳು. ಆಮೇಲೆ ಅದರ ಒಂದು ಮಾಹಿತಿ ಸೋರಿಕೆ ಆಗದಂಗೆ ನೋಡೋದು. ಈಗ ಸಾಧಾರಣವಾಗಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನಾಗುತ್ತೆ ಅನ್ನೋದು ಆಲ್ರೆಡಿ ಗೊತ್ತಿರುತ್ತೆ, ಆದರೆ ಮಾಧ್ಯಮಕ್ಕೂ ಕೂಡ ಅದರ ಬಗ್ಗೆ ಏನು ಮಾಹಿತಿ ಸಿಗೋದಿಲ್ಲ. ನಾವುಗಳು ಕೂಡ ಈ ಕ್ಯಾಬಿನೆಟ್ ಮಿನಿಸ್ಟ್ರಿಗಳನ್ನು ಹಿಂದೆ ತಡಕಾಡಿ ಏನು ಮಾತಾಯಿತು ಅಂತ ಅವ್ರ ಹತ್ರ ಕೇಳಿ ನಂತರ ವರದಿಯನ್ನು ನೀಡೋದಿರುತ್ತೆ. ಸರಿ ಸರ್, ನೀವು ಹೇಳ್ತಾ ಇದ್ರಿ ಬಡಗಲ್ಪುರ ಸರ್, ಅಂದರೆ ಈ ಸ್ಟಾರ್ಟಪ್ಗಳನ್ನು ಅಗ್ರಿಕಲ್ಚರ್ ಅಂದರೆ ಕೃಷಿ ಕ್ಷೇತ್ರದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಲಿಕ್ಕೆ ಇನ್ನಷ್ಟು ಪ್ರಯಾಸಗಳ ಅವಶ್ಯಕತೆ ಇದೆ ಅಂತ ಹೇಳಿ ಮುಂದುವರಿಸ್ಬೇಕು. ವಿಶೇಷವಾಗಿ ನಾನು ಅದಕ್ಕೊಂದು ಆ್ಯಡ್ ಮಾಡ್ತೀನಿ ಸರ್. ಈಗ ಈ ಕೃಷಿ ಉತ್ಪನ್ನಗಳನ್ನು ಆನ್ಲೈನ್ ಮುಖಾಂತರ ಬಹಳ ದೊಡ್ಡ ಮಟ್ಟದಲ್ಲಿ, ಈಗ ಒಂದು ಸ್ಥಳೀಯವಾಗಿ ಉಪ್ಪಿನಕಾಯಿ ಮಾರಾಟ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆಮೇಲೆ ತುಪ್ಪ ರೆಡಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಬೇರೆ ಬೇರೆ ಈ ಹುಡಿ ಮತ್ತೊಂದು ಹೇಳಿ, ಆನ್ಲೈನ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅದೊಂದು ಉದ್ಯಮವಾಗಿ ಬೆಳೆದಿದೆ. ನಂಬರ್ 1. ಎರಡನೇದು, ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೆ, ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಒಂದು ರೀತಿಯ ಸೀರೆ ನೇಯ್ತಾರೆ. ಆನ್ಲೈನಲ್ಲಿ ಅದು ಆಲ್ ಓವರ್ ಇಂಡಿಯಾ ಸರಬರಾಜು ಆಗುತ್ತೆ, ಮಾರ್ಕೆಟಿಂಗ್ ಆಗ್ತಾ ಇದೆ. ಮೊದಲೆಲ್ಲ ನಮಗೆ ಹೆಂಗಿತ್ತು ಅಂದರೆ ನೇಕಾರರಿಗೆ ಭಾಳ ದೊಡ್ಡ ತೊಂದರೆ ಅನ್ನುವಂಥದ್ದು ಅಂತೇಳಿ. ಅಂದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ವ್ಯಾಪಕತೆ ಇದೆಯೋ ಅದನ್ನು ಅರ್ಥ ಮಾಡಿಸ್ಕೊಳ್ಳಲು ಕೂಡ ನಾವು ಸಫಲರಾಗಬೇಕು. ಹೆಂಗೆ ಅನಿಸುತ್ತೆ ನಿಮಗೆ? ಇಲ್ಲ, ಆನ್ಲೈನ್ ಟ್ರೇಡಿಂಗು ಭಾಳಷ್ಟು ಫಾಸ್ಟ್ ಮೂವಿಂಗ್ ಇದೆ. ಹೌದು, ಇವತ್ತು ಕೃಷಿ ಕ್ಷೇತ್ರದಲ್ಲೂ ಇದೆ. ತುಪ್ಪ ಬೇಕಾದರೂ ಬರುತ್ತೆ, ಉಪ್ಪಿನಕಾಯಿ ಬೇಕಾದರೂ ಬರುತ್ತೆ. ತುಂಬ ಅದು ಗ್ರಾಹಕರಿಗೆ ಮತ್ತು ಇದಕ್ಕೆ ಭಾಳಷ್ಟು ಈಸಿ. ಆಮೇಲೆ ಎಕ್ಸ್ಟ್ರಾ ಲೇಬಲಿಂಗ್ ಏನಿಲ್ಲ, ಡೈರೆಕ್ಟಾಗಿ ಮನೆಯಿಂದ ಕಳಿಸಿರ್ತಾರೆ. ಬಟ್ ನನ್ನಷ್ಟು ಹೇಳೋದು, ಕೃಷಿಗೆ ನೀವು ಸ್ಟಾರ್ಟಪ್ಗಳು ಕೊಡೋದು ಒಳ್ಳೆಯದು. ಯಾಕೆ ಗೊತ್ತಂದರೆ ರೈತ ಅಂದರೆ ಬರೀ ಉಳುವನು ಉತ್ಪಾದನೆ ಮಾಡೋನು, ಅದರಿಂದ ಆಚೆಗೆ ಬೇರೆ ಕಸವಾಗಿರ್ತವೆ. ವ್ಯಾಲ್ಯೂ ಅಡಿಷನ್ ಕೊಡಬೇಕು. ಈ ಕೃಷಿ ಯುವಕರಿಗೆ ನಾವು ಕೃಷಿ ಗಟ್ಟಿ ಮಾಡಬೇಕಂದ್ರೆ, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸೇರ್ತಾರೆ, ವ್ಯಾಲ್ಯೂ ಅಡಿಷನ್ ಹೋಗ್ಬೇಕು. ಮುಂದಿನ ಪ್ರೋಸೆಸ್ ಎಲ್ಲ ಒಂದು ಸ್ಮಾಲು ಅಥವಾ ಮೀಡಿಯಮ್ ಇಂಡಸ್ಟ್ರಿ ಥರ ಅದೊಂದು ಟ್ರೇಡಿಂಗ್ ಡೆವಲಪ್ ಆಗಬೇಕು. ಈ ಸ್ಟಾರ್ಟಪ್ಗಳು ಕಾನ್ಸೆಪ್ಟ್ ಇಸ್ ವೆರಿ ಗುಡ್. ಅದು ಎಫೆಕ್ಟಿವ್ ಮಾಡಬೇಕಾದ್ರೆ ಇನ್ನೂ ಕೂಡ ತರಬೇತಿ ಭಾಳಷ್ಟು ನಮ್ಮ ಅಧಿಕಾರಿಗಳು ತಯಾರಾಗಬೇಕು. ಸಂಬಂಧಪಟ್ಟ ಇಲಾಖೆಗಳು ಒಂದು ಇಂಪ್ಲಿಮೆಂಟೇಷನಲ್ಲಿ ಕೊರತೆ ಆಗೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂದಷ್ಟು ಜನ ರೈತರ ಹೆಸರಲ್ಲಿ ಇನ್ಯಾರೋ ಒಬ್ಬರು ಮಧ್ಯಸ್ಥಗಾರ ಈ ಥರ ಮಾಡೋಂಗೆ ಆಗ್ಬಿಡುತ್ತೆ. ನೇರ ಕನೆಕ್ಟ್ ಆಗಬೇಕು. ಅದು ಯಾರು ಉತ್ಪಾದಕರು ನೇರ ಕನೆಕ್ಟ್ ಆಗಬೇಕು, ಗ್ರಾಹಕರು ನೇರ ಕಟ್. ದಟ್ ಇಸ್ ಸ್ಟಾರ್ಟಪ್ ಇಸ್ ವೆರಿ ಗುಡ್ ಕಾನ್ಸೆಪ್ಟ್. ಅದಕ್ಕೆ ಇನ್ನೊಂದಷ್ಟು ದಿನ ಬೇಕಾಗುತ್ತೆ, ಇನ್ನೂ ತಲೆ ಒಳಗೆ ಹೋಗ್ಬೇಕಾದ್ರೆ ಆ ಥರದ್ದು ಬೇಕಾಗುತ್ತೆ. ಒಟ್ಟು ಈ ವರ್ಷದ ಬಡ್ಜೆಟಲ್ಲಿ ಚುನಾವಣಾ ಬಡ್ಜೆಟ್ಟು ಇದು ಸಂಪೂರ್ಣವಾಗಿ ಇಲ್ಲ, ಒಂದು ತಾತ್ಕಾಲಿಕವಾಗಿರುತ್ತೆ. ಈ ಸರಿ ಜನ ಪರಾನಕ್ಕಿಂತ ಜನಪ್ರಿಯ ಬಡ್ಜೆಟ್ಟೇ ಬರುತ್ತೆ. ಅದರಲ್ಲೂ ಕೃಷಿ ಕ್ಷೇತ್ರಕ್ಕೂ ಕೆಲವು ಘೋಷಣೆಗಳು ಆಗ್ತವೆ ಅಂತ ನನ್ನ ನಿರೀಕ್ಷೆ ಇದೆ. ಯಾಕಂದರೆ ಈಗ GST ಕಡಿಮೆ ಮಾಡ್ಬೋದು, ನೀವು ತೋರಿಸಿದ್ರೆ ಕರೆಕ್ಟಾಗಿದೆ ಅಲ್ಲಿ, ನೀವು ಸಖತ್ ಅನಲೈಸ್ ಮಾಡಿದಿರಿ. ಈಗ MSP ಬಗ್ಗೆ ಹೇಳ್ಬೋದು, ಕೃಷಿ ಸಮ್ಮಾನ ಯೋಜನೆಗಳು ಜಾಸ್ತಿ ಆಗ್ಬೋದು.
ನೀರಾವರಿ ಯೋಜನೆಗಳಿಗೂ ಜಾಸ್ತಿ ಆಗ್ಬೋದು. ಈ ಥರದಿಂದ ಇವತ್ತು ಚುನಾವಣೆ ಬಡ್ಜೆಟ್ ಆಗಿದ್ದರಿಂದ ಎಲ್ಲ ಕ್ಷೇತ್ರಕ್ಕೂ ಒಂದಷ್ಟು ಬೆನಿಫಿಸಿ ಸಿಗುವಂಥ ಘೋಷಣೆ ಆಗುತ್ತೆ. ಅದು ರೈತ ಕ್ಷೇತ್ರಕ್ಕೂ ಆಗುತ್ತೆ ಅಂತ ನಿರೀಕ್ಷೆ. ಪಾಯಿಂಟ್ ಆ್ಯಡ್ ಮಾಡ್ತೀನಿ ಈ ಪ್ಯಾಂಡಮಿಕ್ ಪೀರಿಯಡ್ನಲ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋ ಜನಗಳೆಲ್ಲ ಊರಿಗೆ ಹೋಗಿದ್ರು. ಖಂಡಿತ ಮೋಸ್ಟ್ ಆಫ್ ದ ಪೀಪಲ್ ಊರಿಗೆ ಹೋಗಿದ್ರು. ಊರಿಗೆ ಹೋದವರು ವಾಪಸ್ ಬಂದಿಲ್ಲ. ಅಟ್ಲೀಸ್ಟ್ 30 to 40% ಆಫ್ ದ ಎಂಪ್ಲಾಯರ್ಸ್ ರಿಮೇನ್ ಊರಿನಲ್ಲಿ ಇದ್ಬಿಟ್ಟು ಹೈ ಟೆಕ್ನಾಲಜಿ ಅಗ್ರಿಕಲ್ಚರ್ ಉಪಯೋಗಿಸಿ ದೇ ಆರ್ ಮಿಂಟಿಂಗ್ ಮನಿ. ದೇ ಆರ್ ಎಜುಕೇಟೆಡ್, ವೆಲ್ ಟ್ರೈನ್ಡ್ ಇನ್ ದ ಇಂಡಸ್ಟ್ರಿ. ಅವರು ಇವಾಗ ಅಂದರೆ ಭಾಳ ಜನ ಇದ್ದಾರೆ. ಇವನ್ ಮೇಡ್ ಎ ಸರ್ವೆ ಆಲ್ಸೋ. ಊರಿಗೆ ವಾಪಸ್ ಹೋಗೋದು ಏನೆಲ್ಲ ಜಮೀನು ಇದೆಯೋ ಆವಯ ಜಮೀನಿನಲ್ಲಿ ಈಗ ಉತ್ಪಾದನೆ ಮಾಡಿ ಪಕ್ಕದ ಇರುವ ಜಮೀನು ರೈತಾಪಿಗಳಿಂದ ಲೀಸ್ ತೊಗೊಂಡ್ಬಿಟ್ಟು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಗ್ರಿಕಲ್ಚರ್ ಪಾಲಿಸಿ ಪ್ರಕಾರ ಲೀಸ್ ತೊಗೋಬೋದು. 5 ವರ್ಷಕ್ಕೋ 10 ವರ್ಷಕ್ಕೋ ಲೀಸ್ ತೊಗೊಂಡ್ಬಿಟ್ಟು ಪಾಪ ಆ ರೈತಾಪಿಗೂ ಕೂಡ ಮಂತ್ಲಿ ಒಂದು ಸ್ವಲ್ಪ ಇನ್ಕಮ್ ಸಿಗುತ್ತೆ. ಲೀಸ್ ಅಕ್ಕಪಕ್ಕದ ಒಂದು ಮೆಕನೈಸ್ಡ್ ಅಗ್ರಿಕಲ್ಚರ್ ಮಾಡಿಬಿಟ್ಟು ಅದು ಕೂಡ ಹಾರ್ಟಿಕಲ್ಚರ್ ಫ್ರೂಟ್ಸ್ಗಳನ್ನೆಲ್ಲ ಮಾಡಿಸ್ಬಿಟ್ಟು ಲಕ್ಷಗಟ್ಟಲೆ ಸಂಪಾದನೆ ಮಾಡಿಸೋದು ಇದೆ. ಅಂದರೆ ಕೆಲವ್ರಿಗೆ ಏನು ಗೊತ್ತಾ, ಆ ಔಟ್ಲುಕ್ ಇರಬೇಕು. ಅಯ್ಯೋ ನನ್ನ ಕೈಯಲ್ಲಿ ಏನಾಗಲ್ಲ, ನನಗೆ ಏನು ಆಗೋದಿಲ್ಲ, ಪಾಸಿಟಿವ್ ಮೆಟೀರಿಯಲ್ ಅಂದು ಕೂತ್ರೆ ಅವನಿಗೆ ಮಾಡ್ಲಿಕ್ಕೆ ಆಗದೆ ಹೋದ್ರು ಅವ್ರ ಮಕ್ಕಳಿದ್ದಾರೆ ಅಥವಾ ನೆರೆಕರೆ ಸಂಬಂಧ ಇರ್ಕಿರ್ತಾರೆ, ಅವರು ಎಜುಕೇಟ್ ಆಗಿರ್ತಾರೆ, ಅವರನ್ನು ಕರೆಸಿ ಒಂದು ವೇಳೆ ಮಾಡಿದರೆ ರೈತಾಪಿ ಕೂಡ ಮೇಲ್ಗಡೆ ಬರ್ತಾರೆ. ಸ್ಟಾರ್ಟಪ್ನಲ್ಲಿ ಕೂಡ ಇದೊಂದು ಒಳ್ಳೆಯ ಒಂದು ಸಾಧನೆ. ಟೆಕ್ನಾಲಜಿ ವೈಸು ಇವಾಗ ಸ್ಟಾರ್ಟಪ್ ಬಗ್ಗೆ ಹೇಳ್ತಾ ಇದ್ದು, ಇವಾಗ ಟೆಕ್ನಾಲಜಿ ವೈಸು ಅಗ್ರಿಕಲ್ಚರ್ ಯಾವುದೈತೆ ಮುಂದೆ ಬಂದಿದೆ ಎಲ್ಲದಕ್ಕೂ ಅಪ್ಲಿಕೇಶನ್ಸ್. ಇವಾಗ ಒಂದು ಪೆಸ್ಟಿಸೈಡ್ಸ್ ಬೈ ಮಾಡ್ಬೇಕಾದ್ರೆ ಈವನ್ ಕೂಡ ಒಂದು ಎಲೆನಲ್ಲಿ ಯಾವ ರೋಗ ಕಂಡಿಡಿದಕ್ಕೆ ನಿಮ್ಮ ಕ್ಯಾಮ್ರಾ ಓಪನ್ ಮಾಡಿ ಫೋಟೋ ತೊಗೊಂಡು ಯಾವ ಕಾಯಿಲೆ ಬಂದಿದೆ ಅಂತ ಡಿಟೆಕ್ಟ್ ಮಾಡ್ಬೋದು. ಅದೇ ಅದಕ್ಕೆ ಏನು ಹಾಕ್ಬೋದು ಅಂತಲೂ ಈ ಥರ ಟೆಕ್ನಾಲಜಿ ವೈಸ್ ರೆವಲ್ಯೂಷನ್ನು ಆಗ್ತಾ ಇದೆ ಸ್ಟಾರ್ಟಪ್ಗಳು. ಈ GKV ನಲ್ಲಿರೋವಂಥ ಅಗ್ರಿಕಲ್ಚರ್ ಬಹಳಷ್ಟು ಯೂತ್ ಸ್ಟಾರ್ಟಪ್ ಆ್ಯಪ್ಸು ಅಪ್ಲಿಕೇಶನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಗ್ರಿಕಲ್ಚರ್ಲು ಬರ್ತಾ ಇದೆ. ಬಟ್ ಇದಿನ್ನೂ ರೂರಲ್ ಏರಿಯಾದಲ್ಲಿ ಇನ್ನೂ ಜಾಸ್ತಿ ಆಗಿ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗ್ತಾ ಇರೋದು ಎಜುಕೇಟೆಡ್ ಲೆವೆಲಲ್ಲಿ ಕರೆಕ್ಟು. ಬಿಜಾಪುರಕ್ಕೂ ಇದು MS ಬೇರೆ ದೇಶದಲ್ಲಿ ಇದ್ದಂಥವರು MS ಮಾಡ್ಕೊಂಬಂದಿರೋ ವ್ಯವಸಾಯ ಮಾಡ್ತಾ ಇದ್ದಾರೆ. ಯಾಕೆ ಹಂಗಾಗಿದೆ ಹಳ್ಳಿಲಿ ಅಂತಂದರೆ, ಈಗ ನಗರಮುಖಿಯಾದ ಚಲನೆ ಇತ್ತು, ಹಳ್ಳಿಯಿಂದ ಉದ್ಯೋಗ ಸೃಷ್ಟಿಯಾಗಿದ್ದು. ಈಗ ಸೆಕ್ಯೂರಿಟಿ ಫೀಲಿಂಗ್ ಇದೆ. ಈಗ ಕಂಪ್ನಿಗಳಲ್ಲಿ ಕೆಲಸ ತೆಗೆದಾಕ್ಬಿಡೋದು, ವರ್ಕ್ ಫ್ರಮ್ ಹೋಮು, ಈಗ ಅವ್ರಿಗೆ ಸೆಕ್ಯೂರಿಟಿ ಫೀಲಿಂಗ್ ಇದೆ. ಫ್ಯೂಚರ್ ಅಗ್ರಿಕಲ್ಚರ್ ಆದರೆ ಬಂದ್ಮೇಲೆ ಕೆಲಸ ತೆಗಿತಾರೆ. ಅದು ಗೊತ್ತಾಯ್ತು. ಅದರಿಂದ ಕೃಷಿ ಮತ್ತೆ ನೋಡಿ, ಕೃಷಿ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ. ಕೃಷಿ ಪ್ರಧಾನವಾಗಿ ಯೋಜನೆಗಳು ಬಂದರೆ ನಿಮ್ಮ GDP ಲೆವೆಲ್ ಆಗುತ್ತೆ. ಅವಾಗಲೇ ಈ ಆರ್ಥಿಕ ಬೆಳವಣಿಗೆ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಕೇಳ್ತಿದ್ದೆ, ಇನ್ಇಕ್ವಾಲಿಟಿ ಅಂದ್ರೆ ಅಸಮತೋಲನ ಅನ್ನೋದು ಇದೇನು ಕೃಷಿ ವಲಯದಲ್ಲೂ ಅಷ್ಟೇ ಅಂತ ಹೇಳಿ. ಸ್ಟಾರ್ಟ್ಅಪ್ ಆಗಿರಬಹುದು ಅಥವಾ ಟೆಕ್ನಾಲಜಿ ಡ್ರಿವನ್ ಅಗ್ರಿಕಲ್ಚರ್ ಇರಬಹುದು, ಎಲ್ಲಾ ರೈತರಿಗೂ ಸಿಗ್ತಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಇಲ್ಲ, ಎಜುಕೇಟೆಡ್ ಒಂದು ಸ್ವಲ್ಪ ಈಗ ಸೋಷಿಯಲ್ ಮೀಡಿಯಾ ಇಂಪ್ರೂವ್ ಆಗಿದೆ. ಯೂಟ್ಯೂಬ್ಗಳು ಭಾಳಷ್ಟು ಬರ್ತಾ ಇದ್ದಾವೆ. ನೀವು ಹೇಳ್ದಂಗೆ ಕುಂತ್ಕೊಂಡು ಏನೇನು ಬದು ಮಾಡಬೇಕು, ಏನು ಮಾಡಬೇಕು ಅನ್ನೋದು ಭಾಳಷ್ಟು ಮಾಹಿತಿ ಅಂತೂ ಚೆನ್ನಾಗಿ ಸಿಗ್ತಾ ಇದೆ. ಬಟ್ ಅದು ಇನ್ನೂ ಕೂಡ ಇಂಪ್ಲಿಮೆಂಟೇಷನ್ಗೆ ಕೆಲವು ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಕಳೆದ ಬಾರಿ ಬಜೆಟ್ನಲ್ಲಿ ಎಸ್ಪೆಷಲಿ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿಗಳನ್ನ ಕಂಪ್ಯೂಟರೈಸ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಕೋಟ್ಯಾಂತರ ರೂಪಾಯಿ ಇಟ್ಬಿಟ್ರು. ಸಾಮಾನ್ಯ ರೈತನಿಗೆ ಅನ್ಸುತ್ತೆ, ಅಯ್ಯೋ ಅದು ಸೊಸೈಟಿ ಉದ್ಧಾರ ಮಾಡಕ್ಕೆ ಇಷ್ಟು ಕೋಟಿ ಇಡೋದ್ರ ಬದಲು ನಮಗೆ ದುಡ್ಡು ಕೊಟ್ಟಿದ್ರೆ ಆಗ್ತಿತ್ತು. ಅಂದ್ರೆ ಡೈರೆಕ್ಟ್ ಆಗಿ ಆಗದೆ ಹೋದ್ರೂ ಕೂಡ ಇಂಡೈರೆಕ್ಟ್ಲಿ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡೋ ಕೆಲವೊಂದಷ್ಟು ಯೋಜನೆಗಳು, ಅದರಿಂದ ಆಗುವಂತಹ ಬೆನಿಫಿಟ್ಗಳು ಹೇಗೆ ಅಂತ ಹೇಳಿ. ಈಗ ನಮ್ಗೇನಾಗಿದೆ ಅಂದರೆ ಎಲ್ಲ ಆನ್ಲೈನ್, ನಮ್ಮ ರೆವಿನ್ಯೂನು ಕೂಡ ಆನ್ಲೈನ್ ಆಗ್ತಾ ಇದೆ. ನೀವು ಪೊಲೀಸ್ ಇಲಾಖೆಲ್ಲೂ ಆನ್ಲೈನ್ ಆಗ್ತಾ ಇದೆ. ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಈಗ ಆನ್ಲೈನ್ಗಳು ಮತ್ತು ಅಪ್ಲಿಕೇಶನ್ ಇವ್ರು ಹೇಳೋದಂಗೆ ಕರೆಕ್ಟ್ ಆಗ್ತಾ ಇದೆ. ಬಟ್ ಏನಾಗುತ್ತೆ, ನಮ್ಮ ಎಕ್ಸಿಕ್ಯೂಟಿವ್ ಬಾಡಿದೆ ಬ್ಯೂರೋಕ್ರಟಿ ಇದೆಯಲ್ಲ, ಬ್ಯೂರೋಕ್ರಟಿ ಭಾಳ ಜಡ್ಗಟ್ಟಲ್ಲ. ಅದು ಜನಪರವಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿರೋಂಥ ಬ್ಯೂರೋಕ್ರೆಟಿಕ್ ಸೆಟಪ್ ಹಂಗಿದೆ. ಇದೇನಾಗುತ್ತೆ ನೋಡಿ, ವರ್ಲ್ಡ್ ಬ್ಯಾಂಕಲ್ಲಿ ನಾವು ರೇಷ್ಮೆನ ಅಭಿವೃದ್ಧಿ ಮಾಡಬೇಕು ಅಂತ ದುಡ್ಡು ಬತ್ತು, ರೇಷ್ಮೆ ಅಭಿವೃದ್ಧಿ ಏನಿಲ್ಲ, ಬಿಲ್ಡಿಂಗ್ಗಳು ಬಂದ್ಬಿಟ್ಟು ರೇಷ್ಮೆ ಇಲಾಖೆಯಲ್ಲಿ ಆ ಥರ ಆಗ್ಬಿಡುತ್ತೆ. ಅಂದರೆ ಅವ್ರು ಅಪ್ಲೈ ಮಾಡೋವಂಥ ಎಕನಾಮಿ ಬಂದಾಗ, ಒಂದು ಪೈಸೆ ಬಂದಾಗಲೂ ಕೂಡ ಅದಕ್ಕೆ ಬಂದಾಗ ಅದನ್ನು ಜೋಪಾನ ನೋಡ್ಕೋಬೇಕಾಗುತ್ತೆ. ಅದ್ರ ಬದಲು ನೀವು ಅನುತ್ಪಾದಕ ವೆಚ್ಚಗಳು ಅನಾವಶ್ಯಕವಾಗಿ ಇನ್ವೆಸ್ಟ್ ಮಾಡ್ತೇವೆ. ಈಗಲೂ ಹಂಗೆ ನಡೀತದೆ. ನೀವು ಹೇಳ್ದಂಗೆ ಎಲ್ಲವನ್ನೂ ಆನ್ಲೈನ್ ಮಾಡೋಕ್ಕೆ, ಎಲ್ಲವನ್ನೂ ಕೂಡ ಡಿಜಿಟಲ್ ಮಾಡೋಕ್ಕೆ ಹೋಗ್ಬಿಟ್ಟು ಅದ್ರ ಮೇಲೆ ಇಡೀ ದುಡ್ಡನ್ನೇ ಇನ್ವೆಸ್ಟ್ ಮಾಡಬರ್ತಾ ಇದೆ. ಒನ್ ಟೈಮ್ ಇಷ್ಟು ಇನ್ವೆಸ್ಟ್ ಬೇಕಾಗುತ್ತೆ, ಅದು ಬೇಡ. ಈಗ ಇದು ಈ ಥರ ಪ್ರಾಬ್ಲಮ್, ನೀವು ಹೇಳೋದು ಪ್ರಾಬ್ಲಮ್ ಇದೆ. ನಿಜವಾಗಿ ತಲುಪೋರ್ಗೆ ತಲುಪ್ತೇ ಇಲ್ಲ. ಇದರಲ್ಲಿ ಸ್ವಲ್ಪ ಸುಧಾರಣೆಗಳಾಗಬೇಕು.
ಇದ್ರ ಜೊತೆಗೆ ಸರ್ ಹೋಮ್ ಲೋನ್ ಇಂಟ್ರೆಸ್ಟ್ಗಳ ಬಗ್ಗೆ ಸರ್ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಅದೊಂದು ದೊಡ್ಡ ನಿರೀಕ್ಷೆ ಇದೆ, ಎಸ್ಪೆಷಲಿ ಈ ಟ್ಯಾಕ್ಸ್ ರೆಜಿಮ್ ಅಂತ ಬಂದಾಗ, ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಬಂದಾಗ ನಮ್ಗೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ತೋರಿಸ್ಲಿಕ್ಕೆ ಅವಕಾಶಗಳಿಲ್ಲ. ಹೀಗಾಗಿ ಈ ಹೋಮ್ ಲೋನ್ ಕೂಡ ಎಷ್ಟೋ ಜನ ಹೋಮ್ ಲೋನು EMIಗಳನ್ನು ತೋರಿಸಿ ಟ್ಯಾಕ್ಸನ್ನು ಕೆಲವೊಂದಷ್ಟು ಏನು ಹೇಳ್ತೀರಿ ಕಟ್ ಆಫ್ಗಳನ್ನು ಮಾಡ್ಕೊಳ್ತಿದ್ದವ್ರಿಗೆ ಈ ನ್ಯೂ ಟ್ಯಾಕ್ಸ್ ರೆಜಿಮ್ನ ಒಪ್ಕೊಳ್ಬೇಕು, ಬಟ್ ಅದರಲ್ಲಿ ATC ATDಗಳಿಗೆ ಅವಕಾಶ ಇಲ್ಲ. ಇದೊಂದು ಕೊರಗಿತ್ತು. ಇಲ್ಲೇನಾದರೂ ಬದಲಾವಣೆ ನಿರೀಕ್ಷೆ ಮಾಡಬಹುದಾ ನಾವು? ಖಂಡಿತ ಬರುತ್ತೆ, ಖಂಡಿತ ಈ ಸತಿ ಜಾರಿ ಮಾಡೇ ಬರುತ್ತೆ. ಮಾಡ್ತಾರೆ. ಲಾಸ್ಟ್ ಇಯರ್ ಹಿಂಟ್ ಕೊಟ್ಟಿದ್ರು ನಿರ್ಮಲಾ ಸೀತಾರಾಮನ್, ಅದಕ್ಕೋಸ್ಕರ ಡಬಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕಟ್ಟಿರೋದು ಹಾಕಿರೋದು, ಅದು ಈಗ ಹಾಕ್ಬಿಟ್ಟು ಸಿಂಗಲ್ಗೆ ಬಂದ್ಬಿಟ್ಟು ಮೋಸ್ಟ್ಲಿ ಅದು ATC ನಲ್ಲಿ 1.5 lakhs ಎಕ್ಸಂಪ್ಷನ್ ಇರೋದು 2.5 lakhs ಮಾಡ್ತಾರೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಟೋಟಲ್ ಎಕ್ಸಂಪ್ಷನ್ ಇರೋದು ಮೋಸ್ಟ್ಲಿ 10 lakhsಗೆ ತೊಗೊಂಡ್ಬರ್ತಾರೆ, 15 lakhs ಮಾಡ್ತಾರೆ. ಹಾಗಾದ್ರೆ ಆಮ್ ಆದ್ಮಿಯ ಜನಗಳ ಕೈಯಲ್ಲಿ ಕಾಸು ಉಳಿಯುತ್ತೆ. ಆ ಕಾಸು ಅವ್ರಿಗೆ ಇದ್ರೆ ಖರ್ಚು ಮಾಡ್ತಾರೆ. ಯಾವತ್ತೂ ಅವರು ಕಾಸು ಶೇಖರಣೆ ಮಾಡ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ, ಖಂಡಿತ ಇದೆ, ಮಾಡ್ತಾರೆ. Right. ಯಾಕಂದ್ರೆ ಇದು ಇಂಟ್ರಿ ಬಜೆಟ್ ಆದ್ರೂ ದಿಸ್ ಲೈಕ್ ಈಗ ಲೋಕ ಪೂರಕವಾಗಿರೋ ಬಜೆಟ್ ಆಗಿರ್ಬೇಕು. ಈಗ ಒಂದು ಪುಟ್ಟ ಬ್ರೇಕ್ ಆದ ನಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಆಗಲಿದೆ ಮತ್ತು ಜನಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ಅವರ ನಿರೀಕ್ಷೆಗಳೇನು ಅದರ ಬಗ್ಗೆ ಹೇಳ್ತೀನಿ ಒಂದು ಪುಟ್ಟ ಬ್ರೇಕ್ ಆದ ನಂತರ. ಕೇಂದ್ರ ಸರ್ಕಾರದಿಂದ ಬಜೆಟ್ ಮನ್ನಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮಗಾಗಿ, ನಮ್ಮ ಬಡವರು ಆಟೋ ಚಾಲಕರಿಗಾಗಿ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ನಮಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು. ನಾವು ತುಂಬ ಹೃದಯದಿಂದ ಕೋರ್ಕೊತೀವಿ. ಬೆಲೆ ಜಾಸ್ತಿಯಾಗಿ ಜನರ ಜೀವನ ತುಂಬ ಕಷ್ಟಕರವಾಗ್ಬಿಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರೋದೇನೆಂದರೆ, ಒಂದು ರೀತಿಯ ಎಲ್ಲ ಬೆಲೆಗಳೆಲ್ಲ ಕಡಿಮೆ ಮಾಡಿ ಒಂದು ಜನ ಜೀವನಕ್ಕೆ ಒಂದು ಮಾರ್ಗದರ್ಶಕವಾಗಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಬಜೆಟಿಂದ ಹಳ್ಳಿ ಜನಗಳಿಗೆ, ತುಂಬ ಬಡವರಿಗೆ ಅನುಕೂಲ ಆಗುವಂಥದ್ದು ಬಜೆಟ್ ಮಾಡಿದ್ರೆ ಭಾರಿ ಒಳ್ಳೇದಿರ್ತದೆ. ಇಲ್ಲಾದರೆ ಇರೋರಿಗೆ ಬಜೆಟ್ ಮಾಡಿದ್ರೆ ಅನನುಕೂಲ ಆಗುತ್ತೆ, ಪ್ರಯೋಜನ ಇಲ್ದಿರ ಆಗುತ್ತೆ. ಅದರಲ್ಲಿ ಬಡಭಕ್ತರು ತುಂಬ ಜನ ಇದ್ದಾರೆ. ಅದರಲ್ಲಿ ಕೆಲವು ಮನೆ ಇಲ್ದಿರ ಇರೋರಿದ್ದಾರೆ, ಕೆಲವು ತಿಂಡಿ ತಿನ್ನೋಕ್ಕಿಲ್ದಿರ ಇರೋರಿದ್ದಾರೆ. ಅಂಥವ್ರಿಗೆಲ್ಲ ಸಹಾಯ ಆಗಬೇಕು. ನಾವು ಬೀದಿ ಬದಿ ವ್ಯಾಪಾರಿಗಳು, ನಮಗೇನು ಸೌಕರ್ಯ ಇಲ್ಲ, ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ, ಒಂದು ಲೋನ್ ಆಗೋದಿಲ್ಲ. ಆ ಕಾಲದಿಂದ ವ್ಯಾಪಾರ, ಎತ್ತಿನ ಗಾಡೀಲಿ ವ್ಯಾಪಾರ ಮಾಡ್ತಾಯಿದ್ದು ನಾವು, ಆ ಕಾಲದಿಂದ ಮಾಡ್ತಾನೆ ಇದ್ದೀರಿ, ಇವತ್ತು ಮಾಡ್ತಾನೆ ಇದ್ದೀರಿ. ನೋಡಿ ನಮಗೊಂದು ಇಲ್ಲಿ ನೋಡಿ ಸರ್, ಎಲ್ಲ ನೋಡಿ, ಏನೋ ಇಲ್ಲಿ ನಮ್ಗೆ ಕ್ಲೀನಿಂಗ್ ಇಲ್ಲ. ಈ ಬಜೆಟ್ ಬಿಡುಗಡೆ ಮಾಡೋದ್ರಿಂದ ಈ ಗೃಹಿಣಿಯರಿಗೆ ಇನ್ನೂ ಸ್ವಲ್ಪ ಅನುಕೂಲ, ಸ್ವಂತ ಉದ್ಯೋಗ ಮಾಡ್ಕೊಳ್ಳೋದಕ್ಕಾಗಲಿ, ಅವ್ರ ಸ್ವಂತ ಗಾಡಿ ತಗೊಳ್ಳೋದಕ್ಕಾಗಲಿ, ಇದಕ್ಕೆಲ್ಲ ತುಂಬ ಅನುಕೂಲ ಮಾಡ್ಕೊಡ್ಬಾಗಿ ನಾವು ಕೇಳ್ಕೊತೀವಿ. ಅಂದರೆ ಮೇನ್ ಸಾಮಾನ್ಯ ಜನರು ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಕಮ್ಮಿ ಮಾಡೋದು ಕೇಳ್ತಾರೆ. ನಿರುದ್ಯೋಗಿ ಯುವಕರಿಗೆ ಯಾವುದಾದ್ರೂ ಒಂದು ಕೆಲಸ, ನಮ್ಮಂಥ ಬಡವರು ದೇಶದಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮಹಿಳೆಯರಿಗೂ ಅವ್ರಿಗೆ ಬಂಡವಾಳ ಫಸ್ಟ್ ಆಫ್ ಆಲ್ ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವ್ರಿಗೆ ನೀವು ಫಸ್ಟು ಏನೇ ಹಣ ನೀವು ಕೊಡ್ತಿರೋ ಅದರಲ್ಲಿ ಹೆಚ್ಚಿನ ಮೊತ್ತದ್ದು ಅವ್ರಿಗೆ